ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ನಾವಿಂದು ಇನ್ಪುಟ್ ಪೋರ್ಟ್ನ ರೀಡಿಂಗ್ ಚೆಕ್ ಮಾಡಲು ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ಗೆಂದೇ ಸ್ವಿಚ್ಗಳು ಮತ್ತು LCDಯನ್ನು ಬಳಸಿಕೊಂಡು ರಿಸೀವ್ ಮಾಡಿದ ಬೈಟ್ಗಳನ್ನು ಮೈಕ್ರೋ ಕಂಟ್ರೋಲರ್ನ ಔಟ್ಪುಟ್ ಪೋರ್ಟ್ಗೆ ಕಳುಹಿಸಲು ಕಲಿಯೋಣ. ಉದ್ದೇಶಗಳು. ಈ ಸೆಷನ್ನ ಎಂಡ್ನಲ್ಲಿ ನಿಮಗೆ ತಿಳಿಯುವ ಅಂಶಗಳು: ಸ್ಪ್ರಿಂಗ್ ಡಿಸ್ಪ್ಲೇ ಮಾಡಲು LCD ಇಂಟರ್ಫೇಸ್ಗೆ ಪ್ರೋಗ್ರಾಮ್ ಎಂಟರ್ ಮಾಡಿ ಮತ್ತು ಪೋರ್ಟ್ಗಳ ಮೂಲಕ ರಿಸಲ್ಟ್ ಚೆಕ್ ಮಾಡಿ, ಹಾಗೆ ಅಬ್ಸರ್ವೇಷನ್ ರೆಕಾರ್ಡ್ ಮಾಡಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಥವಾ LCDಯ ಪರಿಚಯ. LCD ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಅಂದರೆ ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಟೆಲಿವಿಷನ್, ಕಂಪ್ಯೂಟರ್, ಮಾನಿಟರ್ಗಳಂತಹ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಬಳಸಲಾಗುತ್ತದೆ. ಲೋ ಪವರ್ ಕನ್ಸಂಪ್ಷನ್, ಥಿಕ್ನೆಸ್ ಮತ್ತು ಅಲ್ಟ್ರಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಮತ್ತು ಗ್ರಾಫಿಕ್ ಅನ್ನು ಡಿಸ್ಪ್ಲೇ ಮಾಡುವ ಸಾಮರ್ಥ್ಯದಿಂದಾಗಿ LCDಗಳಿಗೆ ಆದ್ಯತೆ ನೀಡಲಾಗುತ್ತದೆ. 16:2 LCD ಎಂದರೆ ಅದು ಪ್ರತಿ ಸಾಲಿಗೆ 16 ಕ್ಯಾರೆಕ್ಟರ್ಸ್ಗಳನ್ನು ಡಿಸ್ಪ್ಲೇ ಮಾಡಬಹುದು ಮತ್ತು ಅಂತಹ 2 ಲೈನ್ಗಳಿವೆ. ಈ LCDಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನು 5x7 ಪಿಕ್ಸೆಲ್ ಮ್ಯಾಟ್ರಿಕ್ಸ್ನಲ್ಲಿ ತೋರಿಸಲಾಗುತ್ತದೆ. ಈ LCDಯಲ್ಲಿ 2 ರಿಜಿಸ್ಟರ್ಗಳಿವೆ. ಅವುಗಳೆಂದರೆ ಕಮಾಂಡ್ ಮತ್ತು ಡೇಟಾ. ಕಮಾಂಡ್ ರಿಜಿಸ್ಟರ್ LCDಗೆ ನೀಡಲಾದ ಕಮಾಂಡ್ ಇನ್ಸ್ಟ್ರಕ್ಷನ್ಗಳನ್ನು ಸ್ಟೋರ್ ಮಾಡುತ್ತದೆ. ಡೇಟಾ ರಿಜಿಸ್ಟರ್ LCDಯಲ್ಲಿ ತೋರಿಸಬೇಕಾದ ಡೇಟಾವನ್ನು ಸ್ಟೋರ್ ಮಾಡುತ್ತದೆ. ನಾವೀಗ 16:2 LCD ಡಿಸ್ಪ್ಲೇ ಪಿನ್ಗಳನ್ನು ನೋಡೋಣ. LCDನಲ್ಲಿ ಒಟ್ಟು 16 ಪಿನ್ಗಳಿವೆ. ಈ ಪಿನ್ಗಳಲ್ಲಿ ಡೇಟಾ ಲೈನ್, ಕಂಟ್ರೋಲ್ ಲೈನ್, ಪವರ್ ಸಪ್ಲೈ ಲೈನ್ ಮತ್ತು ಕಾಂಟ್ರಾಸ್ಟ್ ಕಂಟ್ರೋಲ್ ಲೈನ್ಸ್ ಇವೆ. ಡೇಟಾ ಲೈನ್ D0, D7 ಮೈಕ್ರೋ ಕಂಟ್ರೋಲರ್ ಮತ್ತು LCD ನಡುವೆ ಡೇಟಾ ವರ್ಗಾಯಿಸಲು ಈ ಲೈನ್ಗಳನ್ನು ಬಳಸಲಾಗುತ್ತದೆ. 8 ಬಿಟ್ ಮೋಡ್ನಲ್ಲಿ ಎಲ್ಲ 8 ಲೈನ್ಗಳನ್ನು DO, D7 ಬಳಸಲಾಗುತ್ತದೆ. 4 ಬಿಟ್ ಮೋಡ್ನಲ್ಲಿ ಹೈಯರ್ ಆರ್ಡರ್ ಡೇಟಾ ಲೆನ್ಸ್ D4, D7 ಮಾತ್ರ ಬಳಸಲಾಗುತ್ತದೆ. LCDಗೆ ಕಮಾಂಡ್ಸ್ ಅಥವಾ ಕ್ಯಾರೆಕ್ಟರ್ ಕಳುಹಿಸುವಾಗ ಮೈಕ್ರೋ ಕಂಟ್ರೋಲರ್ ಸರಿಯಾದ ಡೇಟಾ ಲೈನ್ಸ್ ಅನ್ನು ಅಪೇಕ್ಷಿತ ಬೈನರಿ ವ್ಯಾಲ್ಯೂಗಳಿಗೆ ಸೆಟ್ ಮಾಡುತ್ತದೆ. ನಂತರದಲ್ಲಿ ಈ ಡೇಟಾ ಲೈನ್ ಅನ್ನು LCD ಮೂಲಕ ಲ್ಯಾಚ್ ಮಾಡಲಾಗುತ್ತದೆ. ಎನೇಬಲ್ ಈ ಸಿಗ್ನಲ್ ಅನ್ನು ಟಾಗಲ್ ಮಾಡಿದಾಗ ಡೇಟಾವನ್ನು LCDಯ ಇಂಟರ್ನಲ್ ರಿಜಿಸ್ಟರ್ಗಳಿಗೆ ಟ್ರಾನ್ಸ್ಫರ್ ಮಾಡುವುದು. 8051 ಮೈಕ್ರೋ ಕಂಟ್ರೋಲರ್ ಇರುವಂತಹ ಒಂದು LCD ಇಂಟರ್ಫೇಸ್ನಲ್ಲಿ ಕಂಟ್ರೋಲ್ ಲೈನ್ಸ್ ಡೇಟಾ ಟ್ರಾನ್ಸ್ಫರ್ ಮತ್ತು ಕಂಟ್ರೋಲ್ ಆಪರೇಷನ್ ಮ್ಯಾನೇಜ್ ಮಾಡುವಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಸಾಮಾನ್ಯವಾಗಿ 3 ಕಂಟ್ರೋಲ್ ಲೈನ್ಸ್ ಇವೆ: RS ರಿಜಿಸ್ಟರ್ ಸೆಲೆಕ್ಟ್, RW ರೀಡ್ ಆರ್ ರೈಟ್ ಮತ್ತು E ಎನೇಬಲ್. RS 0 ಕಮಾಂಡ್ ಅನ್ನು ಸೂಚಿಸುತ್ತದೆ ಮತ್ತು RS 1 ಕ್ಯಾರೆಕ್ಟರ್ ಡಾಟಾವನ್ನು ಸೂಚಿಸುವುದರ ಜೊತೆಗೆ ವರ್ಗಾವಣೆ ಮಾಡಲಾದ ಡೇಟಾವು ಒಂದು ಕಮಾಂಡ್ ಅಥವಾ ಕ್ಯಾರೆಕ್ಟರ್ ಡೇಟಾ ಎಂಬುದನ್ನು RS ನಿರ್ಧರಿಸುತ್ತದೆ. RW ಡೇಟಾ ಫ್ಲೋ ದಿಕ್ಕನ್ನ ಕಂಟ್ರೋಲ್ ಮಾಡುತ್ತದೆ. RW 0 ರೈಟ್ ಮಾಡುವ ಆಪರೇಷನ್ಗೆ ಮೈಕ್ರೋ ಕಂಟ್ರೋಲರ್ನಿಂದ LCD ಮತ್ತು RW 1 ರೀಡ್ ಆಪರೇಷನ್ಗೆ LCDನಿಂದ ಮೈಕ್ರೋ ಕಂಟ್ರೋಲರ್. ಆದರೂ ರೀಡ್ ಆಪರೇಷನ್ಸ್ LCD ಇಂಟರ್ಫೇಸಿಂಗ್ಗಳಲ್ಲಿ ಸಾಮಾನ್ಯವಾಗಿ ಕಡಿಮೆ ಬಳಸಲ್ಪಡುತ್ತದೆ. ಈ ಎಂದರೆ ಎನೇಬಲ್ ಎಂಬುದು ಡೇಟಾ ಲೈನ್ಸ್ ಮೇಲಿರುವ ಡೇಟಾ ಪ್ರೆಸೆಂಟ್ ಅನ್ನು ಲ್ಯಾಚಿಂಗ್ ಮುಖಾಂತರ LCD ಇಂಟರ್ನಲ್ ರಿಜಿಸ್ಟರ್ಸ್ನೊಳಗೆ ಡೇಟಾ ಟ್ರಾನ್ಸ್ಫರ್ ಅನ್ನು ಶುರು ಮಾಡುತ್ತದೆ. ವಿಶಿಷ್ಟವಾಗಿ 2 ಪವರ್ ಸಪ್ಲೈ ಲೈನ್ಗಳಿವೆ: VCC ಮತ್ತು G&D. VCCಯು LCDಗೆ ಅಗತ್ಯವಿರುವ ಆಪರೇಟಿಂಗ್ ವೋಲ್ಟೇಜ್ ಅನ್ನು ಪೂರೈಸುತ್ತದೆ, ಸಾಮಾನ್ಯವಾಗಿ +5 ವೋಲ್ಟ್. G&Dಯು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ರೆಫರೆನ್ಸ್ ಪಾಯಿಂಟ್ ನಂತೆ ಕೆಲಸ ಮಾಡುತ್ತದೆ. ಕಾಂಟ್ರಾಸ್ಟ್ ಕಂಟ್ರೋಲ್. LCDಯ ಟೈಪ್ ಆಧಾರದ ಮೇಲೆ ಡಿಸ್ಪ್ಲೇಯ ಕಾಂಟ್ರಾಸ್ಟ್ಗೆ ಅಡ್ವಾನ್ಸ್ ಆಗಲು ಕಾಂಟ್ರಾಸ್ಟ್ ಕಂಟ್ರೋಲ್ ಪಿನ್ ಇರಬಹುದು. ಕ್ಲಿಯರ್ ಡಿಸ್ಪ್ಲೇ 0x01. ಡಿಸ್ಪ್ಲೇ ಕ್ಲಿಯರ್ ಆಗುತ್ತದೆ ಮತ್ತು ಕರ್ಸರ್ ಅನ್ನು ಹೋಮ್ ಪೊಸಿಷನ್ಗೆ ರಿಟರ್ನ್ ಮಾಡುತ್ತದೆ. ಅಡ್ರೆಸ್ 0. ರಿಟರ್ನ್ ಹೋಮ್ 0x02. ಡಿಸ್ಪ್ಲೇ ಕ್ಲಿಯರಿಂಗ್ ಇಲ್ಲದೆ ಕರ್ಸರ್ ಅನ್ನು ಹೋಮ್ ಪೊಸಿಷನ್ಗೆ ರಿಟರ್ನ್ ಮಾಡುತ್ತದೆ. ಕರ್ಸರ್ ಪೊಸಿಷನ್ ಸೆಟ್ ಮಾಡಿ 0x80 ಪ್ಲಸ್ ಅಡ್ರೆಸ್. ಡಿಸ್ಪ್ಲೇನಲ್ಲಿ ಸ್ಪೆಸಿಫೈಡ್ ಅಡ್ರೆಸ್ಗೆ ಕರ್ಸರ್ ಸೆಟ್ ಮಾಡುತ್ತದೆ. ಡಿಸ್ಪ್ಲೇ ಆನ್ ಅಥವಾ ಆಫ್. ಕಂಟ್ರೋಲರ್ 0x08 ಡಿಸ್ಪ್ಲೇಯನ್ನು ಆನ್ ಅಥವಾ ಆಫ್ ಮಾಡುತ್ತದೆ.
ಎಂಟ್ರಿ ಮೋಡ್ ಸೆಟ್ 0x06 ಕರ್ಸರ್ ಮೂವ್ ಡೈರೆಕ್ಷನ್ ಸೆಟ್ ಮಾಡುತ್ತದೆ ಮತ್ತು ಶಿಫ್ಟ್ ಡಿಸ್ಪ್ಲೇ ಮಾಡುತ್ತದೆ. ಫಂಕ್ಷನ್ ಸೆಟ್ 0x38 ಇಂಟರ್ಫೇಸ್ ಡೇಟಾ ಲಿಂಕ್ 8 ಬಿಟ್ ಅಥವಾ 4 ಬಿಟ್. ಡಿಸ್ಪ್ಲೇ ಲೈನ್ಗಳ ಸಂಖ್ಯೆ ಸಾಮಾನ್ಯವಾಗಿ 2 ಮತ್ತು ಕ್ಯಾರೆಕ್ಟರ್ ಫಾಂಟ್ 5x8 ಡಾಟ್ಗಳು 5x10 ಡಾಟ್ಗಳು ಸೆಟ್ ಮಾಡುತ್ತದೆ. ಕರ್ಸರ್ ಅಥವಾ ಡಿಸ್ಪ್ಲೇ ಶಿಫ್ಟ್ 0x10 ಕರ್ಸರ್ ಅಥವಾ ಡಿಸ್ಪ್ಲೇಯನ್ನ ಎಡ ಅಥವಾ ಬಲ ಭಾಗಕ್ಕೆ ಬದಲಾಯಿಸುತ್ತದೆ. ಮುಂದೆ ಇನ್ಪುಟ್ ಪೋರ್ಟ್ನ ರೀಡಿಂಗ್ ಚೆಕ್ ಮಾಡಲು ಅಗತ್ಯವಿರುವ ಟೂಲ್ಸ್ ಇಕ್ವಿಪ್ಮೆಂಟ್ ಬಗ್ಗೆ ನಾವು ಗಮನ ಕೊಡುತ್ತೇವೆ. 8051 ಮೈಕ್ರೋ ಕಂಟ್ರೋಲರ್ ಇರುವ ಸ್ವಿಚ್ಗಳು ಮತ್ತು LCD ಬಳಸಿಕೊಂಡು ಔಟ್ಪುಟ್ ಪೋರ್ಟ್ಗೆ ರಿಸೀವ್ ಮಾಡಿದ ಬೈಟ್ಗಳನ್ನು ಕಳಿಸುತ್ತೇವೆ. ಇದಕ್ಕಾಗಿ ನಿಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತವೆ. ಮೈಕ್ರೋ ಕಂಟ್ರೋಲರ್ ಕಿಟ್ 1 ನಂಬರ್, ಕೀಬೋರ್ಡ್ 1 ನಂಬರ್, FRC ಕೇಬಲ್ಗಳು ಅಗತ್ಯವಿರುವಷ್ಟು. ಮೊದಲನೇದಾಗಿ ಮೈಕ್ರೋ ಕಂಟ್ರೋಲರ್ನ ಕಿಟ್ ಪವರ್ ಆನ್ ಮಾಡಿ, ಪವರ್ ಬಟನ್ಗೆ ನ್ಯಾವಿಗೇಟ್ ಆಗಿ ಸ್ವಿಚ್ ಆನ್ ಮಾಡಿ. ಈಗ ಮೈಕ್ರೋ ಕಂಟ್ರೋಲರ್ನಲ್ಲಿ ಕೋಡ್ ಬರೆಯಲು ಬಾಹ್ಯವಾಗಿ ಕೀಬೋರ್ಡ್ ಅನ್ನು ಡೆಸಿಗ್ನೇಟೆಡ್ ಪೋರ್ಟ್ನಲ್ಲಿರುವ ಮೈಕ್ರೋ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿ. ಕೀಬೋರ್ಡ್ನಲ್ಲಿ ನಾವು ಕೋಡ್ ಬರೆಯುತ್ತಿರುವ ಕಾರಣ ಅದು ಬಾಹ್ಯವಾಗಿ ಕನೆಕ್ಟ್ ಆಗಿದೆ. ಸ್ವಿಚ್ ಎಕ್ಸ್ಟರ್ನಲ್ ಮೋಡ್ನಲ್ಲಿದೆಯೇ ಎಂದು ಚೆಕ್ ಮಾಡಿ. ನಾವೀಗ ಮೈಕ್ರೋ ಕಂಟ್ರೋಲರ್ ಕಿಟ್ನಲ್ಲಿ ಪ್ರೋಗ್ರಾಮ್ ಎಂಟರ್ ಮಾಡಲು ಶುರು ಮಾಡುತ್ತೇವೆ. ನಾವು ಕೋಡನ್ನು ಅಸೆಂಬ್ಲಿ ಲ್ಯಾಂಗ್ವೇಜ್ನಲ್ಲಿ ಕೋಡ್ ರೈಟಿಂಗ್ ಮಾಡುವುದರಿಂದ ಕೀಬೋರ್ಡ್ನಲ್ಲಿ ಎ ಕ್ಲಿಕ್ ಮಾಡಿ. ಮುಂದುವರಿಯಲು ಎಂಟರ್ ಅನ್ನು ಕ್ಲಿಕ್ ಮಾಡಿ. ಈಗ ಮೈಕ್ರೋ ಕಂಟ್ರೋಲರ್ಗೆ ಒರಿಜಿನ್ ಅನ್ನು ನೀಡಿ. ನಾವೀಗ ಅದನ್ನ 4200 ಎಂದು ಕೊಡುತ್ತಿದ್ದೇವೆ. ಒರಿಜಿನ್ ಸ್ಟಾರ್ಟಿಂಗ್ ಅಡ್ರೆಸ್ ಕಿಟ್ನಿಂದ ಕಿಟ್ಗೆ ಬದಲಾಗುತ್ತದೆ. ಈಗ ಎಂಟರ್ ಮಾಡಿ MOVA,P1. ಇದರರ್ಥ ಅಕ್ಯುಮ್ಯುಲೇಟರ್ ಎ ನಲ್ಲಿ ಪೋರ್ಟ್ 1 ವ್ಯಾಲ್ಯೂವನ್ನು ಮೂವ್ ಮಾಡುತ್ತದೆ. ಕೋಡ್ ಮುಂದಿನ ಲೈನ್ ಅನ್ನು ರೈಟ್ ಮಾಡಲು 2 ಬಾರಿ ಎಂಟರ್ ಮಾಡಿ. ಈಗ ಎಂಟರ್ ಮಾಡಿ MOV DPTR, #4500. ನಾವು 4500 ಇಮಿಡಿಯೇಟ್ ವ್ಯಾಲ್ಯೂ ಜೊತೆ ಡೇಟಾ ಪಾಯಿಂಟ್ ರಿಜಿಸ್ಟರ್ ಅನ್ನ ಅಸೈನ್ ಮಾಡುತ್ತಿದ್ದೇವೆ. ಈ ಅಡ್ರೆಸ್ನಲ್ಲಿ ಔಟ್ಪುಟ್ ಸ್ಟೋರ್ ಮಾಡಲಾಗುತ್ತದೆ. ಕೋಡ್ನ ಮುಂದಿನ ಲೈನ್ ಅನ್ನು ರೈಟ್ ಮಾಡಲು 2 ಬಾರಿ ಎಂಟರ್ ಮಾಡಿ. ಈಗ ಎಂಟರ್ ಮಾಡಿ MOVX@DPTR, A. MOVX ಎಂದರೆ ಎಕ್ಸ್ಟರ್ನಲ್ ಇನ್ಸ್ಟ್ರಕ್ಷನ್ ಮೂವ್ ಮಾಡುವುದು. @DPTR ಇದು DPTR ಡೇಟಾ ಪಾಯಿಂಟ್ ರಿಜಿಸ್ಟರ್ನಿಂದ ಸೂಚಿಸಲಾದ ಎಕ್ಸ್ಟರ್ನಲ್ ಮೆಮೊರಿಯಲ್ಲಿನ ಅಡ್ರೆಸ್ ಅನ್ನ ಸೂಚಿಸುತ್ತದೆ. ಕೋಡ್ನ ಮುಂದಿನ ಲೈನ್ ಅನ್ನ ರೈಟ್ ಮಾಡಲು 2 ಬಾರಿ ಎಂಟರ್ ಮಾಡಿ. ಈಗ ಎಂಟರ್ ಮಾಡಿ SJMP, ಶಾರ್ಟ್ ಜಂಪ್ ಟು ದಿ ಸೇಮ್ ಲೈನ್ ಆಫ್ ದಿ ಕೋಡ್. SJMP ನಂತರ ಅದೇ ವಿಳಾಸವನ್ನ ಎಂಟರ್ ಮಾಡಿ. ಕೋಡ್ನ ಮುಂದಿನ ಲೈನ್ ಅನ್ನ ರೈಟ್ ಮಾಡಲು 2 ಬಾರಿ ಎಂಟರ್ ಮಾಡಿ. ಈಗ ಟೈಪ್ ಮಾಡಿ +exit, ಕೋಡಿಂದ ಎಕ್ಸಿಟ್ ಮಾಡಲು ಎಂಟರ್ ಮಾಡಿ. ಈಗ ನಾವು ಎಕ್ಸಿಕ್ಯೂಟಿಂಗ್ ಮುನ್ನ ಕೋಡನ್ನು ಪರಿಶೀಲಿಸಿದ್ದೇವೆ. ಅದಕ್ಕಾಗಿ ಯು ಕ್ಲಿಕ್ ಮಾಡಿ ಮತ್ತು ಎಂಟರ್ ಮಾಡಿ. ಈಗ ಸ್ಕ್ರೀನ್ನಲ್ಲಿ ಒಂದು ಒರಿಜಿನಲ್ ಡಿಸ್ಪ್ಲೇ ಮಾಡುತ್ತದೆ. ಕೋಡ್ನ ಸ್ಟಾರ್ಟಿಂಗ್ ಅಡ್ರೆಸ್ ಕೊಡಿ, ಅಂದರೆ 4200 ಎಂದು ಎಂಟರ್ ಕ್ಲಿಕ್ ಮಾಡಿ. ಪ್ರತಿ ಲೈನ್ ಚೆಕ್ ಮಾಡಿ ಮತ್ತು ಮುಂದಿನ ಲೈನ್ ಚೆಕ್ ಮಾಡಲು ಎಂಟರ್ ಕ್ಲಿಕ್ ಮಾಡಿ. ಒಮ್ಮೆ ನೀವು ವೆರಿಫೈ ಮಾಡಿದ ನಂತರ ಈಗ ಕ್ಲಿಕ್ ಮಾಡಿ +exit ಆಗಲು ಎಂಟರ್ ಕ್ಲಿಕ್ ಮಾಡಿ. ಪೋರ್ಟ್ 1 ಮತ್ತು ಸ್ವಿಚ್ಗಳಿಗೆ ನ್ಯಾವಿಗೇಟ್ ಮಾಡಿ. FRC ಕೇಬಲ್ ಬಳಸಿ ಪ್ರೋಗ್ರಾಂ ಪ್ರಕಾರ ಬದಲಾಯಿಸಲು ಪೋರ್ಟ್ 1ಗೆ ಕನೆಕ್ಟ್ ಮಾಡಿ. ಈಗ ಸ್ವಿಚ್ಗಳನ್ನು 1110, 11110 ಈ ಕಂಡೀಷನ್ಗೆ ಟಾಗಲ್ ಮಾಡಿ. ಪ್ರೋಗ್ರಾಂಗೆ ಎಕ್ಸಿಕ್ಯೂಟ್ ಮಾಡಲು GO ಸ್ಟಾರ್ಟಿಂಗ್ ಅಡ್ರೆಸ್ ಎಂಟರ್ ಮಾಡಿ, ಅಂದರೆ 4200 ಮತ್ತು ಎಂಟರ್ ಕ್ಲಿಕ್ ಮಾಡಿ. ಡಿಸ್ಪ್ಲೇ ಎಕ್ಸಿಕ್ಯೂಟಿಂಗ್ ತೋರಿಸುತ್ತದೆ. ಈಗ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಔಟ್ಪುಟ್ ಡಿಸ್ಪ್ಲೇ ಮಾಡಲು ನಾವು ಅದರಲ್ಲಿ ವ್ಯಾಲ್ಯೂವನ್ನು ಸ್ಟೋರ್ ಮಾಡಿದಂತೆ SP ಮತ್ತು ಡೇಟಾ ಪಾಯಿಂಟ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಅದು ಅಲ್ಲಿ 4500 ಆಗಿದೆ. ಎಂಟರ್ ಕ್ಲಿಕ್ ಮಾಡಿ. ಇಲ್ಲಿರುವ ಸ್ವಿಚ್ ಕಂಡೀಷನ್ ಪ್ರಕಾರ ಡಿಸ್ಪ್ಲೇ ತೋರಿಸುತ್ತದೆ 1110, 1110, ಅಂದರೆ EE. ಇನ್ನೊಂದು ಉದಾಹರಣೆ, ಎಕ್ಸಿಟ್ ಆಗಲು ರೀಸೆಟ್ ಬಟನ್ ಕ್ಲಿಕ್ ಮಾಡಿ.
ನಾವೀಗ ಸ್ವಿಚ್ಗಳನ್ನು A5ಗೆ ಟಾಗಲ್ ಮಾಡೋಣ. ಅದಕ್ಕಾಗಿ LSB ಟಾಗಲ್ನಿಂದ 10100101 ಅಂದರೆ A5ನಲ್ಲಿ ಸ್ವಿಚ್ಗಳನ್ನು ಸ್ಟಾರ್ಟ್ ಮಾಡಿ. ಪ್ರೋಗ್ರಾಂ ಎಕ್ಸಿಕ್ಯೂಟ್ ಆಗಲು ಕೀಬೋರ್ಡ್ಗೆ ನ್ಯಾವಿಗೇಟ್ ಮಾಡಿ ಮತ್ತು GO ಹಾಗೂ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಅದು 4200 ಆಗಿದೆ ಮತ್ತು ಎಂಟರ್ ಕ್ಲಿಕ್ ಮಾಡಿ. ಈಗ ಸ್ಕ್ರೀನ್ ಎಕ್ಸಿಕ್ಯೂಟಿಂಗ್ ಎಂದು ಡಿಸ್ಪ್ಲೇ ಆಗುತ್ತದೆ. ಮುಂದಿನ ಆಕ್ಷನ್ ಮಾಡಲು ರೀಸೆಟ್ಗೆ ನ್ಯಾವಿಗೇಟ್ ಮಾಡಲು ಮತ್ತು ರೀಸೆಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೀಬೋರ್ಡ್ SP ನಲ್ಲಿ ಟೈಪ್ ಮಾಡಿ ಮತ್ತು ಡೇಟಾ ಪಾಯಿಂಟರ್ ಅಂದರೆ 4500 ಇಲ್ಲಿ ಅಡ್ರೆಸ್ಗೆ ಟೈಪ್ ಮಾಡಿ. ಎಂಟರ್ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಅದು ಸ್ವಿಚ್ಗಳ ಪೊಸಿಷನ್ ಡಿಸ್ಪ್ಲೇ ಆಗುತ್ತದೆ. ಇಲ್ಲಿ ಇದು A5 10100101 ಇರುತ್ತದೆ. ಇದು ನಮ್ಮನ್ನು ಈ ಸೆಷನ್ ಎಂಡ್ಗೆ ಕರೆದೊಯ್ಯುತ್ತದೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ ಡೇಟಾ ಡಿಸ್ಪ್ಲೇ ಮಾಡಲು LCDಯನ್ನು ಪ್ರೋಗ್ರಾಮ್ ಮಾಡೋದು ಮತ್ತು LCDಯನ್ನು 8051ಗೆ ಕನೆಕ್ಟ್ ಮಾಡೋದು ಮತ್ತು ಡೇಟಾವನ್ನು ಡಿಸ್ಪ್ಲೇ ಮಾಡೋದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ನಿಮ್ಮನ್ನು ಮುಂದಿನ ಸೆಷನ್ನಲ್ಲಿ ನೋಡುತ್ತೇವೆ.